ನಮಸ್ಕಾರ ಕಲಾ. ಹರೇ ಕೃಷ್ಣ. ನಮಸ್ ನಮಸ್ಕಾರ, ಹರೇ ಕೃಷ್ಣ. ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್. ಇವಾಗ ನಾವು ಮುಂಚೆ ಚಾಪ್ಟರ್ 8 ನೋಡಿದ್ವಿ. ಅದ್ರದ್ದು ಆಕ್ರೋನಿಮ್ ಬಂದು DEAD. ಡಿ ಅಂದ್ರೆ ಡೌಟ್ಸ್, ಅಂದ್ರೆ ಅರ್ಜುನನಿಗೆ ಇರುವಂತಹ ಡೌಟ್ಸ್ಗಳೆಲ್ಲ ಅವರು ಪ್ರಶ್ನಿಸ್ತಾರೆ. ಅದಕ್ಕೆ ಉತ್ತರವನ್ನ ಅರ್ಜುನ, ಸಾರಿ, ಕೃಷ್ಣ ಕೊಡ್ತಾರೆ. ಅದಾದ್ಮೇಲೆ ಈ ಈ ಅಂದ್ರೆ ಎಂಡ್ ಆಫ್ ಲೈಫ್, ಅಂದ್ರೆ ನಮ್ಮ ಜೀವನ ಹೇಗೆ ಮುಕ್ತಾಯಗೊಳಿಸಿದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅದಾದ್ಮೇಲೆ ಎ ಅಟೈನಿಂಗ್ ದ ಸುಪ್ರೀಂ, ಮೋಕ್ಷವನ್ನ ಪಡೆಯೋದಕ್ಕೆ ಅಥವಾ ದೇವರನ್ನ ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಹೇಳಿದ್ದಾರೆ. ಲಾಸ್ಟ್ ಬಂದು ಡಿ ಅಂದ್ರೆ ಡಿವೋಷನ್, ಹೇಗೆ ಭಕ್ತಿ ಯೋಗ ಅಂದ್ರೆ ನೀವು ಪ್ರಹ್ಲಾದ ಅವರ ಎಕ್ಸಾಂಪಲ್ ಕೊಟ್ರಿ. ಭಕ್ತಿ ಒಂದಿದ್ರೆ ಪ್ರತಿಯೊಂದು ಹೇಗೆ ನಾಲೆಡ್ಜ್ ಆಗಲಿ ಅಥವಾ ಅವ್ರಿಗೆ ಏನು ಬೇಕು ಅದೆಲ್ಲನೂ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇವಾಗ ಚಾಪ್ಟರ್ 9 ಚಾಪ್ಟರ್ 9. ಚಾಪ್ಟರ್ 9 ಅದು ಶುರು ಮಾಡಕ್ ಮುಂಚೆ ಗುರುಗಳ ಆರಾಧನೆ ಮಾಡೋಣ. ಓಕೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹ್ಮ್ 9ನೇ ಚಾಪ್ಟರ್, 9ನೇ ಅಧ್ಯಾಯವನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತೀವಿ. ಅಂದ್ರೆ ಇದನ್ನ ಯಾಕೆ ರಾಜವಿದ್ಯಾ ಅಂತಾರೆ ಅಂದ್ರೆ, ಹೇಗೆ ಒಬ್ಬ ರಾಜ ಒಂದು ಯಾವಾಗ್ಲೂ ಎಲ್ಲಿ ಹೋದ್ರೂ ಒಂಟಿಯಾಗಿ ಹೋಗೋದಿಲ್ಲ. ಅವನು ಸೆಂಟರ್, ಬಟ್ ಅವನ ಸುತ್ತ ಬೇರೆ ಎಲ್ಲ ವಿಷಯಗಳು, ಬೇರೆ ಎಲ್ಲರೂ ಬರ್ತಾರೆ ಅಲ್ವಾ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ನಾಲೆಡ್ಜ್ ಅನ್ನೋದನ್ನು ಭಗವದ್ಗೀತೆಯ ಮಧ್ಯದಲ್ಲಿ ಇಟ್ಟಿದ್ದಾರೆ. 18 ಅಧ್ಯಾಯಗಳಿದೆ, ಅದರಲ್ಲಿ 9ನೇ ಅಧ್ಯಾಯ ಮಧ್ಯ ಅಲ್ವಾ. ಸೊ ಮಧ್ಯದಲ್ಲಿ 9ನೇ ಮತ್ತೆ 10ನೇ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾಲೆಜ್ ಅನ್ನ ಇಟ್ಟಿದ್ದಾರೆ. ಆಯ್ತಾ. ಅದಕ್ಕೆ ಇದು ರಾಜವಿದ್ಯ, ಇಟ್ಸ್ ಲೈಕ್ ಕಿಂಗ್ ಆಫ್ ನಾಲೆಡ್ಜ್. ಆಮೇಲೆ ರಾಜಗುಹ್ಯ ಅಂತೀವಿ, ಯಾಕೆಂದ್ರೆ ಇದು ಮೋಸ್ಟ್ ಕಾನ್ಫಿಡೆನ್ಷಿಯಲ್, ಮೋಸ್ಟ್ ಸೀಕ್ರೆಟ್ ನಾಲೆಡ್ಜ್ ಇದು. ಅದೇ ಏನ್ ಅನ್ಬೋದು, ಓಪನ್ ಅಲ್ವಾ, ಎಲ್ಲರಿಗೂ ಎವ್ರಿಬಡಿ ಕ್ಯಾನ್ ರೀಡ್ ಅಲ್ವಾ, ಎಲ್ಲರೂ ಓದಕ್ಕಾಗತ್ತೆ, ಇದ್ರಲ್ಲಿ ಏನಿದೆ ಸೀಕ್ರೆಟ್ ಅಂದ್ರೆ. ಸೀಕ್ರೆಟ್ ಎಲ್ಲರೂ ಓದಬಹುದು, ಆದರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಅದು ಹೇಗೆ ಅರ್ಥ ಆಗಬೇಕು ಅನ್ನೋದು ಫಸ್ಟ್ ಈ 3 ಶ್ಲೋಕಗಳಲ್ಲಿ ನಾನು ಇವತ್ತು ಹೇಳೋ ವಿಡಿಯೋದಲ್ಲಿ ಅದು ಅದರಲ್ಲಿ ಗೊತ್ತಾಗೋಗುತ್ತೆ. ಅಂದ್ರೆ ಇವಾಗ ಒಂದು ಎನ್ಕೋಡೆಡ್ ಸೀಕ್ರೆಟ್ ಮೆಸೇಜ್ ಇದೆ ಅಂದ್ರೆ ಅದನ್ನ ಡಿಕೋಡ್ ಮಾಡೋ ನಾಲೆಜ್ ಇದ್ರೆ ಮಾತ್ರನೇ ಅದು ಅರ್ಥ ಆಗತ್ತಲ್ವಾ. ಆ ಥರ ಅದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ನಮಗೆ ಈ ಸೀಕ್ರೆಟ್ ನಾಲೆಜ್ನ ಅರ್ಥ ಮಾಡ್ಕೊಳಕ್ಕೆ ಅನ್ನೋದನ್ನ ಕೃಷ್ಣ ಈ 3 ಶ್ಲೋಕಗಳಲ್ಲೇ ಹೇಳ್ಬಿಡ್ತಾರೆ. ಸೊ ಇದೊಂದನ್ನ ತಿಳ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ, ರೈಟ್. ಸೊ ಹೇಗೆ ಅಂದರೆ ಇವಾಗ ಆ, ಕೃಷ್ಣನೇ ಹೇಳ್ತಾರೆ, ಆಯ್ತಾ, ಈ ನಾಲೆಡ್ಜ್ ತಿಳ್ಕೊಂಡ್ಬಿಟ್ರೆ ನಿನಗೆ ನಿನ್ನ ಪೊಸಿಷನ್ ಏನು, ನಿನ್ನ ಭಗವಂತನ ಜೊತೆಗೆ ನಿನ್ನ ಸಂಬಂಧ ಏನು, ಅದೆಲ್ಲ ನಿನಗೆ ಕ್ಲಿಯರ್ ಆಗೋಗುತ್ತೆ ಇಲ್ಲಿ. ಎಷ್ಟು ಜನ ಅನ್ಕೋತಾರೆ ಇದು ಏನು ನಾಲೆಡ್ಜ್ ಪಡೆಯೋದಕ್ಕೆ ಅನಾಲಿಸಿಸ್ ಮಾಡಬೇಕು, ತರ್ಕ ಮಾಡಬೇಕು, ಆ ಥರ ಅನ್ಕೋತಾರೆ. ಹಾಗಲ್ಲ. ಅನ ನಾಲೆಡ್ಜ್ ಪಡೆಯೋದಕ್ಕೆ ಫಸ್ಟು ಫೇತ್ ಅನ್ನೋದು ಇಂಪಾರ್ಟೆಂಟ್. ಫೇತ್ ಅನ್ನೋದು ಇಂಪಾರ್ಟೆಂಟ್. ಹೇಗೆ ಎಕ್ಸಾಂಪಲ್ ಅಂದರೆ ಇವಾಗ ನಾವು ಆಮ್, ಆ, ಒಂದು ಮಗು ಹುಟ್ಟುತ್ತೆ, ಆ ಮಗುಗೆ ತಂದೆ ಯಾರು ಅಂತ ಗೊತ್ತಿಲ್ಲ. ಏನ್ ಮಾಡುತ್ತೆ? ಏನ್ ಮಾಡುತ್ತೆ? ಟ್ರೈ ಮಾಡ್ಬೋದು, ಹುಡುಕಕ್ ಟ್ರೈ ಮಾಡ್ಬೋದು. ಬೇರೆ ಬೇರೆ ಅಕ್ಸೆಪ್ಟ್ ಮಾಡ್ಕೊಬೋದು. ಯಾರು ಅಂತ ಗೊತ್ತಿಲ್ವೇ? ಗೊತ್ತಿಲ್ವಲ್ಲ, ಸುಮ್ಮನೆ ಅದೇ ಗೊತ್ತಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬೋದು. ಹ್ಮ್ ಇಲ್ಲ. ತಾಯಿಯನ್ನ ಕೇಳ್ಬೋದು. ಓಕೆ, ಕರೆಕ್ಟಾ? ತಾಯಿಯನ್ನ ಕೇಳ್ಬೋದು. ತಾಯಿ ಹೇಳೋದನ್ನ ನಂಬಬೇಕು. ಇವಾಗ ಆ ಮಗು ನಾನು ತಾಯಿ ಹೇಳೋದನ್ನ ನಂಬೋದಿಲ್ಲ. ಇವಾಗ ಮಗು ಹುಟ್ಟಿತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ತಾಯಿಗಂತೂ ಬಯೋಲಾಜಿಕಲಿ ಕರೆಕ್ಷನ್ ಇರುತ್ತೆ.
ಅದು ಆಟೋಮ್ಯಾಟಿಕ್ ಗೊತ್ತಾಗೋಗುತ್ತೆ ಅದಕ್ಕೆ, ಇದು ನಮ್ಮ ತಾಯಿ ಅಂತ ಗೊತ್ತಾಗೋಗುತ್ತೆ, ಅದೇನು ತೊಂದರೆನೇ ಇಲ್ಲ. ತಂದೆ ಯಾರು ಅಂತ ಗೊತ್ತಾಗಕ್ಕೆ, ಓಕೆ, ತಂದೆ ಯಾರು ಅಂತ ಗೊತ್ತಾಗೋಕ್ಕೆ ಏನ್ ಮಾಡ್ಬೋದು? ಆ ಎಲ್ಲ ಮನುಷ್ಯರನ್ನ ಇಟ್ಕೊಂಡು ನೀನಾ ನಾನಾ ಅಂತ DNA ಟೆಸ್ಟ್ ಮಾಡ್ದಾಗ ಕೂತಿರ್ಬೋದು, ಇಲ್ವಾ? ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ತಾಯಿನ ಕೇಳ್ಬೋದು. ಸೊ ದ ಬೆಸ್ಟ್. ಆ್ಯಂಡ್ ಇವಾಗ ನಾವು DNA ಟೆಸ್ಟ್ ಎಲ್ಲ ಮಾಡಿದ್ರು ಎಷ್ಟೋ ಕರೆಕ್ಟ್ ಆಗಿರ್ಬೋದು, ರಾಂಗ್ ಆಗಿರ್ಬೋದು, ಗೊತ್ತಿಲ್ಲ. ಅಂದ್ರೆ ಏನು, ಬೆಸ್ಟ್ ಅಂಡ್ ಈಸಿ ವೇ ಬಂದು ಕರೆಕ್ಟಾದ ಸೋರ್ಸಲ್ಲಿ ಫೇತ್ ಇಟ್ಬಿಟ್ರೆ ನಮಗೆ ನಾಲೆಡ್ಜು ಬೇಗ ಮತ್ತೆ ಕರೆಕ್ಟಾಗಿ ಸಿಗತ್ತೆ ಅಲ್ವಾ? ಹೌದು. ಕರೆಕ್ಟಾದ ಸೋರ್ಸ್ ಇಟ್ಕೊಂಡು ಅಲ್ವಾ? ತಾಯಿನ ಕೇಳಿದ್ರೆ ತಾಯಿ ತಾನೇ ಬೆಸ್ಟ್ ಆಗಿ ಗೊತ್ತು ತಂದೆ ಯಾರು ಅಂತ. ಹಾಗೆ ನಾಲೆಡ್ಜ್ ಪಡೆಯೋದಕ್ಕೆ ಅನಾಲಿಸಿಸು, ರಿಸರ್ಚು ಎಲ್ಲದಕ್ಕಿಂತಾನು ಬೆಸ್ಟ್ ಈಸಿ ವೇ ಬಂದು ಫೇತ್ ಇಡೋದು ಅಂತ ಕೃಷ್ಣ ಹೇಳ್ತಾರೆ. ಓಕೆ, ಸೊ ಈ ಈ ಒಂದು ಫಸ್ಟ್ 3 ಶ್ಲೋಕಗಳಲ್ಲಿ ನಾಲೆಡ್ಜ್ ಕೆ ಅಂದ್ರೆ ನಾಲೆಡ್ಜ್. ಕೃಷ್ಣ ಹೇಳ್ತಾರೆ, ಅರ್ಜುನ, ನೀನು ಯು ಆರ್ ನಾಟ್ ಎನ್ವಿಯಸ್ ಆಫ್ ಮೀ, ನನ್ನನ್ನು ನೋಡಿ ನೀನು ಅಸೂಯೆ ಪಡಲ್ಲ. ಕ್ವಾಲಿಫಿಕೇಶನ್ಸ್ ಫಸ್ಟು. ಆದ್ರಿಂದ ನಾನು ಈ ನಾಲೆಡ್ಜನ್ನು ನಿನಗೆ, ಈ ಇದು ಗುಹ್ಯವಾದ ನಾಲೆಡ್ಜ್, ಸೀಕ್ರೆಟ್ ನಾಲೆಡ್ಜ್, ಅದನ್ನ ನಾನು ನಿನಗೆ ಇವಾಗ ಕೊಡ್ತಾ ಇದ್ದೀನಿ. ಈ ನಾಲೆಡ್ಜ್ ಗೊತ್ತಿದ ತಕ್ಷಣ ನಿನಗೆ ಇರೋ ಈ ಭೌತಿಕ ಲೋಕದಲ್ಲಿ ಏನೇನು ಏನೇನು ಮಿಸರೀಸ್ ಇದೆಯೋ, ಕಷ್ಟಗಳಿದೆಯೋ, ಇದೊಂದನ್ನು ತಿಳ್ಕೊಂಡ್ರೆ ಎಲ್ಲ ಭೌತಿಕ ಲೋಕದಲ್ಲಿ ಇರೋ ಕಷ್ಟಗಳೆಲ್ಲ ನಿನಗೆ ನಿವಾರಣೆ ಆಗೋಗುತ್ತೆ. ಆಮೇಲೆ ಈ ನಾಲೆಡ್ಜ್ ಬಂದು ಎಲ್ಲ ನಾಲೆಡ್ಜ್ಗೂ ಇದು ರಾಜವಿದ್ಯಾ, ಇದು ಮೋಸ್ಟ್ ಸೀಕ್ರೆಟ್ ಆಫ್ ಎವ್ರಿಥಿಂಗ್, ಮೋಸ್ಟ್ ಪ್ಯೂರ್, ಎಲ್ಲದಕ್ಕಿಂತನೂ ಪ್ಯೂರ್ ಇದು. ಯಾಕೆಂದ್ರೆ ಇದು ಡೈರೆಕ್ಟ್ ಆಗಿ ನಿನಗೆ ಹೇಳ್ಬಿಡುತ್ತೆ, ನೀನು ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ ನಿನಗೆ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಇದು ರಿಲಿಜನ್ ಏನಿದ್ವಿ ನಾವು, ಧರ್ಮದ ಪರ್ಫೆಕ್ಷನ್ ಇದು ಇದು ತಿಳ್ಕೊಂಬಿಟ್ರೆ. ಓಕೆ, ಆಮೇಲೆ ಇದು ಯಾವಾಗಲೂ ಯಾವಾಗಲೂ ಇದು ಇದು ಸ್ಥಿರವಾದ ನಾಲೆಡ್ಜ್, ಕಾನ್ಸ್ಟೆಂಟ್ ನಾಲೆಡ್ಜ್, ಚೇಂಜ್ ಆಗುವಂಥದ್ದಲ್ಲ ಇದು, ಚೇಂಜ್ ಆಗೋದಿಲ್ಲ ಇದು. ಯಾಕೆಂದ್ರೆ ಕೆಲವೊಂದ್ಸರಿ ಸತ್ಯಗಳು, ಟ್ರೂತ್ ಅನ್ನೋದು ಚೇಂಜ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಹೌದು. ಇವಾಗ ಚಿಕ್ಕ ಹುಡುಗಿ ಅಂತಾರೆ, ಅದು ಚೇಂಜ್ ಆಗುತ್ತಲ್ವಾ ಅದು, ಬಟ್ ಇದು ಯಾವತ್ತೂ ಚೇಂಜ್ ಆಗೋದಿಲ್ಲ. ಆಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಈ ನಾಲೆಜ್ ಇಂದ ಹುಟ್ಟೋ ಏನ ಕಾರ್ಯ ಇದೆಯೋ, ಕೆಲಸಗಳಿದೆಯೋ, ನಾವು ಏನ್ ಮಾಡ್ತೀವೋ ಅದು ತುಂಬಾನೇ ಸಂತೋಷವಾಗಿ ಪರ್ಫಾರ್ಮ್ ಮಾಡ್ಬೋದು, ಜಾಯ್ಫುಲಿ ಪರ್ಫಾರ್ಮ್ಡ್, ಅದು ಸಂತೋಷವಾಗಿ ನೀನು ಪರ್ಫಾರ್ಮ್ ಮಾಡ್ಬೋದು ಇದನ್ನ. ಆದ್ರೆ ಏನು, ಈ ನಾಲೆಡ್ಜು ಯಾರಿಗೆ ಭಕ್ತಿ ಸೇವೆಯಲ್ಲಿ ನಂಬಿಕೆ ಇಲ್ಲವೋ ಅಂಥವ್ರು ಇದು ನಾಲೆಜನ್ನು ಪಡೆಯೋಕ್ಕಾಗಲ್ಲ, ನನ್ನನ್ನು ಪಡೆಯೋಕ್ಕಾಗಲ್ಲ. ಅವರು ಅಂಥವ್ರು ಈ ಮರ್ತ್ಯ ಲೋಕಕ್ಕೆ, ಈ ಭೌತಿಕ ಲೋಕಕ್ಕೆ ಮತ್ತೆ ಮತ್ತೆ ಬರ್ತಾರೆ. ಓಕೆ, ಸೊ ಇದು ಏನ್ ಹೇಳ್ತೀವಿ, ದ ದ ಪ್ರೀ ರೆಕ್ವಿಸಿಟ್ ರಿಕ್ವೈರ್ಮೆಂಟ್ ಈ ನಾಲೆಜ್ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಈ 3 ಶ್ಲೋಕಗಳಲ್ಲಿ. ಓಕೆ, ದಿಸ್ ಇಸ್ ದ ಜಸ್ಟ್. ಮೇನ್ ನಂಬಿಕೆ ಇರಬೇಕು, ಫೇತ್. ಫೇತ್, ರೈಟ್? ನಂಬಿಕೆ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಮತ್ತೆ ಫಾಸ್ಟ್ ಆಗಿ ನಾಲೆಜ್ ಸಿಕ್ಬಿಡುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಯಾಕೆಂದ್ರೆ ಅದನ್ನ ಮಾಡದೇ ಇದ್ರೆ ಏನಾಗುತ್ತೆ, ನಾವು ಅನ್ಕೋಬಹುದು, ನಾವು ನಂಬಲ್ಲ ಅಂತ ಹೇಳಿ. ನಾನು ನಂಬೋದಿಲ್ಲ, ನಂಬಿಕೆ ಮಾಡೋದು ಮೂಢನಂಬಿಕೆ. ಇಲ್ಲ ಇಲ್ಲ, ರೈಟ್ ಆದ ಸೋರ್ಸ್ ಅಲ್ಲಿ ಮತ್ತೆ ತಾಯಿನೂ ಕೇಳ್ಬೋದು, ಕ್ವಶನ್ಸು ಕೇಳ್ಬೋದು ತಾಯಿನ, ಬಟ್ ನಂಬಿಕೆ ಇಟ್ಟು ಅಮ್ಮನ ಮೇಲೆ ಅಟ್ಲೀಸ್ಟ್ ನಂಬಿಕೆ ಇಡಬೇಕು. ಹಾಗೆ ಭಗವದ್ಗೀತೆ ಮೇಲೆ ಅಟ್ಲೀಸ್ಟ್ ನಂಬಿಕೆ ಇಡಬೇಕು, ಆವಾಗ ನಾಲೆಜ್ ಈಸಿಯಾಗಿ ಫಾಸ್ಟ್ ಆಗಿ ಸಿಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಶ್ಲೋಕ ಇದರಲ್ಲಿ ಬಂದು ಸೆಕೆಂಡ್ ಶ್ಲೋಕ. ಓಕೆ, ಅದನ್ನ ಇವಾಗ ರಿಸೈಟ್ ಮಾಡೋಣ. ಓಕೆ, ರಾಜವಿದ್ಯಾ ರಾಜವಿದ್ಯಾ ರಾಜಗುಹ್ಯಂ ರಾಜಗುಹ್ಯಂ ಪವಿತ್ರಂ ಪವಿತ್ರಂ ಇದಮುತ್ತಮಂ ಇದಂ ಉತ್ತಮಂ ಪ್ರತ್ಯಕ್ಷ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಅವಗಮಂ ಧರ್ಮ್ಯಂ ಸುಸುಖಂ ಸುಸುಖಂ ಕರ್ತುಂ ಅವ್ಯಯಂ. ಕರ್ತುಂ ಅವ್ಯಯಂ. ನಾನು ಹೇಳಿದ್ದು ಈ ರಾಜವಿದ್ಯೆ ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವರ್ಡನು ಮೀನಿಂಗ್ ಇದೆ. ಓಕೆ, ರಾಜವಿದ್ಯಾ ರಾಜಗುಹ್ಯಂ
ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಸುಸುಖಂ ಕರ್ತುಂ ಅವ್ಯವ್ಯಂ. ಕರೆಕ್ಟ್. ವೆರಿ ನೈಸ್. ತುಂಬ ಕಾಂಪ್ಲೆಕ್ಸ್ ಆಗಿದ್ರು ಅದನ್ನ ರಿಸೈಟ್ ಮಾಡಿದ್ರಿ. ವೆರಿ ನೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಕ್ರೋನಿಮ್ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ.